ಹಾಯ್ ಫ್ರೆಂಡ್ಸ್, ನಾನು ನವೀನ್. ನಮ್ಮ ಕಾಡು ಕೃಷಿಯ ಆಧಾರ ಸ್ತಂಭವಾಗಿರುವ ಮಳಲಿ ಗುರುಗಳು ಇವರ ಅಜ್ಜಿಯವರು ಒಬ್ಬ ಪರಿಸರ ಪ್ರೇಮಿಯಾಗಿದ್ದು ಇವರು 116 ವರ್ಷ ಬದುಕಿದ್ದಾರೆ. ಇವರು ಕೊನೆ ಉಸಿರು ಎಳೆಯೋಕ್ಕಿಂತ ಮುಂಚೆ 2 ದಿನದ ವಿಡಿಯೋ ಇದು, ನೋಡಿ. ನೀವು ಮೂವರಿಗೂ ಕೊಟ್ಬಿಡಿ ಹಂಗೆ. ಊಟ ನಡ್ರಿ ಅಲ್ಲಿ ಒಂಚೂರು ಈ ಕಡೆ ಕೂತ್ಕೊತೀನವ. ಒಂಚೂರು ಈ ಕಡೆ ಕೂತ್ಕೊ. ಸಾಕು ನಡ್ರಿ ಎಲ್ಲ ಬನ್ನಿ. ಅಲ್ಲ ಬರೋದಿಲ್ಲ ನಡ್ರಿ. ಬುಧವಾರ ಬರ್ತೀನಿ. ಹೋಗ್ಬರ್ಲಾ? ನಾನು ಮೊದಲೇ ಹೇಳಿದಂತೆ ಇವರು ಪರಿಸರ ಪ್ರೇಮಿ. ಇವರು 1-2 ಎಕರೆಯಲ್ಲಿ ಅಲ್ಲ, ಸರಿಸುಮಾರು 20 ಎಕರೆ ಗುಬ್ಬಚ್ಚಿ ಕೂಡ ಮೊಟ್ಟೆ ಇಡದಂತಹ ಕಗ್ಗಲ್ಲಿನ ಮೇಲೆ 20 ಎಕರೆ ನಿತ್ಯ ಹರಿದ್ವರ್ಣ ಕಾಡನ್ನಾಗಿ ಮಾಡಿದ್ದಾರೆ. ಇವರು ಸತತವಾಗಿ 113 ವರ್ಷಗಳ ಕಾಲ ಗಿಡಗಳನ್ನು ನೆಟ್ಟು ಬೆಳೆಸಿರುತ್ತಾರೆ. ಆ ಕಾಡು ಇಂದು ನೂರಾರು ಹಕ್ಕಿ ಪಕ್ಷಿಗಳಿಗೆ ಮತ್ತು ನೂರಾರು ಸಣ್ಣ ಪುಟ್ಟ ಕಾಡು ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಇವರು ಕಗ್ಗಲ್ಲು ಬಂಡೆಯನ್ನು ಸುಮಾರು 20 ಎಕರೆಯನ್ನು ನಿತ್ಯ ಹರಿದ್ವರ್ಣ ಕಾಡನ್ನಾಗಿ ಮಾಡಿದ್ದಾರೆ. ಆದರೆ ನಾವೆಲ್ಲ ಯಾಕೆ ನೀರಿಲ್ಲ ಮತ್ತು ಮಣ್ಣು ಫಲವತ್ತತೆಯಾಗಿಲ್ಲ ಎಂದು ನಾವು ಸುಮ್ಮನೆ ನಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ. ಮಳೆ ಆಶ್ರಿತದಲ್ಲೂ ತುಂಬ ಅದ್ಭುತವಾಗಿ ಇಳುವರಿ ಕೊಡುವಂತಹ ಹಣ್ಣಿನ ಮರಗಳಿವೆ. ನೀವು ನಿಮ್ಮ ಮನೆಯಲ್ಲಿ ಆದಷ್ಟು ಹಣ್ಣಿನ ಗಿಡಗಳನ್ನು ಬೆಳೆಸಿಕೊಳ್ಳಿ, ಮರಗಳನ್ನು ಬೆಳೆಸಿಕೊಳ್ಳಿ. ಅವು ನಿಮ್ಮ ಸಂಸಾರಕ್ಕೆ ಮತ್ತು ನಿಮ್ಮ ಒಂದು ಚಿಕ್ಕ ಆದಾಯವಾಗಿಯೂ ಬರುತ್ತದೆ. ನೀವು ರಾಸಾಯನಿಕ ಮುಕ್ತ ಹಣ್ಣುಗಳನ್ನು ಸೇವಿಸಬಹುದು ಮತ್ತು ಸಣ್ಣ ಪುಟ್ಟ ಹಕ್ಕಿ ಪಕ್ಷಿಗಳಿಗೂ ಆಹಾರವಾಗುತ್ತದೆ. ಅಭಿನಂದನೆಗಳು.